ಉಹ್, ಇಷ್ಟು ಕೆಲಸ ಇದೆ. ಎಲ್ಲ ಯಾವಾಗ ಮುಗಿಸೋದು ನಾನು? ಓ, ರಜಾ ತೊಗೊಂಡು ತುಂಬ ಕೆಲಸ ಪೆಂಡಿಂಗ್ ಮಾಡ್ಕೊಬಿಟ್ಟಿದ್ದೀನಲ್ಲ. ಇವತ್ತೆಲ್ಲ ಮುಗಿಸ್ಬೇಕು. ಇವತ್ತಾರು ಇಂಟರ್ವ್ಯೂಗೆಲ್ಲ ಬಂದಿದ್ದಾರೆ. ಯಾರಿವರು? ಏನಿದು? ಈ ಒಂದು ಮಾಸ್ ಕಾರ್ಡ್ ಇಲ್ಲ, ಏನಿಲ್ಲ. ಫ್ರೆಶರಾ? ಇವ್ರನ್ನ ಕೆಲ್ಸಕ್ಕೆ ತಗೋತಿದ್ದಾನೆ ರಾಹುಲು. ಯಾರಿವರು? ರಾಹುಲ್, ನಿನ್ನೆ ನೆನಪು ಮಾಡ್ಕೋತಾ ಇದ್ದೆ. ಬಾ ಬಾ. ಯಾಕೋ ಮಗ? ನಾನು ಏನೋ ಹೇಳೋಣ ಅಂತ ಬಂದೆ. ನನಗೆ ಎಮರ್ಜೆನ್ಸಿ ಇದೆ ಕಣೋ, ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ. ಲಕ್ಷ್ಮಿ ಅವ್ರಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನೀನು ಇಂಟರ್ವ್ಯೂ ಎಲ್ಲ ಇವತ್ತು ಹೇಳಿದ್ದೀನಲ್ವಾ, ಅದೆಲ್ಲ ತೊಗೊಬಿಡೋ. ಏನಾಯಿತು ಮಗ? ಲಕ್ಷ್ಮಿ ಅವ್ರಿಗೆ ಹುಷಾರಾಗಿದ್ದಾರೆ? ಏನಾಯಿತು ಅಂಥದ್ದು? ಗೊತ್ತಿಲ್ಲ, ಯಾಕೋ ತುಂಬ ತಲೆ ಸುತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಂಗಾಗಿ ಹಂಗೆ ಹೊರಗೆ ಹೋಗಿ ಬರೋಣ, ಸುಮ್ಮನೆ ಯಾಕೆ ನೆಗ್ಲೆಕ್ಟ್ ಮಾಡೋದು ಅಂತ ಅಷ್ಟೇ, ಇನ್ನೇನು ಇಲ್ಲ. ಬರ್ತೀನಿ, ಆದಷ್ಟು ಮಧ್ಯಾಹ್ನದಷ್ಟರಲ್ಲಿ ಬರ್ತೀನಿ. ಅದಾದಮೇಲೆ ಒಂದು ಪ್ರೊಫೈಲ್ ಕಳಿಸಿದ್ದೀನಿ ನೋಡು, ಅದೇ ಫ್ರೆಶರ್ ಒಂದು ಹುಡುಗಂದು. ಹಾಂ, ನೋಡಿದೆ. ಅದನ್ನ ನೋಡೇ ನಾನು ನಿಂಗೆ ಕೇಳ್ಬೇಕು ಅಂದ್ಕೊಂಡೆ. ಇವ್ರದ್ದು ಯಾವುದೋ ಮಾಸ್ ಕಾರ್ಡ್ ಇಲ್ಲ, ಏನಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಫ್ರೆಶರ್ ಬೇರೆ. ಯಾರು ಇವರು? ಇವ್ರನ್ನ ಕೆಲ್ಸಕ್ಕೆ ತಗೋತಾ ಇದೆಯಾ ಮಗ? ನಂಗನ್ಸುತ್ತೆ ಇವ್ರಿಗೆ ಏನೋ ನಾಲೆಡ್ಜ್ ಇಲ್ಲ ಅಂತ ಅನ್ನಿಸ್ತಿದೆ. ಹಾಂ, ಅದು ಗೊತ್ತಿಲ್ಲ ಮಗ. ನೋಡು, ಇಂಟರ್ವ್ಯೂ ತಗೋ ನೋಡೋಣ. ಆದರೆ ಏನಂದರೆ ಅವ್ರಿಗೆ ಕೆಲಸ ಕೊಡಲೇಬೇಕು. ಯಾಕಂದರೆ ಲಕ್ಷ್ಮೀ ಇದ್ದಾರಲ್ಲ, ಅವರ ಅಕ್ಕನ ಮಗ ಅನ್ಸುತ್ತೆ ಅವರು. ಹಾಗಾಗಿ ಲಕ್ಷ್ಮೀ ಅವ್ರು ಏನೋ ಹಿಂಗೆ ಹೇಳಿದ್ರು. ಹಾಗಾಗಿ ಕೆಲ್ಸಕ್ಕೆ ತಗೋತಾ ಇರೋದಷ್ಟೇ, ಇನ್ನೇನು ಇಲ್ಲ. ಇಂಟರ್ವ್ಯೂ ತಗೋ, ಪಾಸ್ ಆದರೂ ಬಿಟ್ಟರು ಏನಾದರೂ ಒಂದು ರೋಲ್ಗೆ ಹಾಕ್ಬಿಡು ಕೆಲಸಕ್ಕೆ, ಸರಿನಾ? ಓ, ಓಕೆ ಓಕೆ, ಸಾರಿ ಮಗ, ನಂಗೆ ಗೊತ್ತಾಗಲಿಲ್ಲ. ಪ್ರೊಫೈಲ್ ನೋಡ್ಬಿಟ್ಟು ಹಂಗೆ ಅಂದೆ ಅಷ್ಟೇ. ನಾನು ಅವ್ರ ಫೋಟೋ ನೋಡಿದ್ರೆ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿತ್ತು. ಮದುವೆಗೇನೋ ಬಂದಿದ್ರು ಅನಿಸುತ್ತೆ. ಸರಿ ಮಗ, ಆಯಿತು, ಹೋಗು, ಟೈಮ್ ಆಗುತ್ತೆ ನಿಮಗೆ. ಎಲ್ಲಿದ್ದಾರೆ ಲಕ್ಷ್ಮಿ ಅವರು? ಮನೇಲಿದ್ದಾರಾ? ಹಾಂ, ಹೌದು, ಮನೇಲೇ ಇದ್ದಾರೆ. ಅಯ್ಯೋ, ಸರಸ್ವತಿ ಅವ್ರು ಊರಿಗೆ ಹೋದ್ರು ಮಗ, ಇವತ್ತು ತಾನೇ. ಇವತ್ತು ಬೆಳಗ್ಗೆ ಬಿಟ್ಟು ಬಂದೆ. ಇಲ್ಲಾಂದಿದ್ರೆ ಅವರು ಬಂದಿರೋರು ನಿಮ್ಮ ಜೊತೆ. ಏನು ಹಿಂಗಾಗೋಯ್ತು? ಇರಲಿ ಬಿಡು, ಪರವಾಗಿಲ್ಲ. ನಾನೇ ಕರ್ಕೊಂಡು ಹೋಗ್ತೀನಿ. ನೋಡೋಣ ಏನಂತಾರೆ ಅಂತ. ಸರಿ ರಾಹುಲ್, ಆಯಿತು, ಓಡು, ನಿನ್ನ ಟೈಮ್ ಆಗುತ್ತೆ. ಹಾಸ್ಪಿಟಲಿಗೆ ಬೇರೆ ಅಂತ ಹೇಳ್ತಾ ಇದೆಯಾ? ಓಕೆ ಮಗ, ಬಾಯ್, ಹುಷಾರು. ಸರಿ ಸರಿ, ಆಯ್ತು, ನಾ ಎಲ್ಲ ನೋಡ್ಕೋತೀನಿ, ಹೋಗು. ರೀಟಾ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಗೊತ್ತಿಲ್ಲ, ಬಂದಿದ್ದಾಳೆ ಅನಿಸುತ್ತೆ. ನನಗೆ ಇವತ್ತು ಬೆಳಗ್ಗೆನೂ ಸಿಗಲಿಲ್ಲ. ಎಲ್ಲೋ ಇರ್ಬೋದೇನೋ. ಹಾಂ, ಓಕೆ ಓಕೆ, ಸರಿ ಮಗ, ಬಾಯ್. ಸರಿ ಮಗ, ಹುಷಾರು. ಪಾಪ ಲಕ್ಷ್ಮಿ ಅವ್ರಿಗೆ ಏನಾಯ್ತೋ ಏನೋ. ನಾನು ಹೋಗ್ಬೇಕಿತ್ತು, ಆದರೆ ಕೆಲಸ ಇದೆಯಲ್ವಾ. ಸಾಯಂಕಾಲ ಹೋಗಿ ಮಾತಾಡ್ಸ್ಕೊಂಬಂದರೆ ಆಯಿತು. ಓ ಹಾಯ್, ನೀವು ಬಂದ್ರಾ? ಓಕೆ, ಇಂಟರ್ವ್ಯೂ ಮ್ಯಾನೇಜರ್ ಇದ್ದಾರೆ ಒಳಗೆ, ಇಂಟರ್ವ್ಯೂ ತೊಗೋತಾರೆ, ನೀವು ಹೋಗಿ ಆಯಿತಾ? ಅವ್ರಿಗೆ ಹೇಳ್ತೀನಿ. ಅಂದಾಗೆ ನಿಮ್ಮ ಹೆಸರೇನಂದ್ರಿ? ಸರ್, ನನ್ನ ಹೆಸರು ಅಭಿಷೇಕ್ ಅಂತ. ಓಕೆ ಅಭಿಷೇಕ್, ನಾನು ಇವಾಗ ಕಾಲ್ ಮಾಡಿ ಹೇಳ್ತೀನಿ ಅವ್ರಿಗೆ, ತೊಗೋತಾರೆ. ಎಲ್ಲ ಹೇಳಿದ್ದೀನಿ, ಹೋಗಿ ಅಷ್ಟೇ. ಸರಿ ಸರ್, ಆಯಿತು. ಹಾಂ, ಹೇಳಿ ರಾಹುಲ್, ಏನಾಯಿತು? ಇವಾಗ ತಾನೇ ಹೋದೆ, ಫೋನ್ ಮಾಡಿದ್ಯಾ? ಏನಿಲ್ಲ, ನಾನು ಹೇಳಿದ್ದಲ್ವಾ ಲಕ್ಷ್ಮಿ ಅವರು ರಿಲೇಟಿವ್ ಬರ್ತಾರೆ ಅಂತ. ಅವ್ರಿಗೆ ಬಂದಿದ್ದಾನೆ. ನೋಡಿ ಇಂಟರ್ವ್ಯೂ ತಗೋ ಆಯಿತಾ? ತಗೊಂಡು ಅದೇನು ಕೆಲಸ ಅಂತ ಇವತ್ತೇ ಹೇಳು, ಇವತ್ತಿಂದನೇ ಜಾಯ್ನ್ ಆಗ್ತಾನೆ. ಓಕೆ ಮಗ, ಆಯ್ತಾಯ್ತು, ನೀನು ಹೋಗು, ನಾನೆಲ್ಲ ನೋಡ್ಕೋತೀನಿ. ಸೋಮು, ಒಳ ಕಳಿಸಿ ಅವ್ರನ್ನ. ಸರಿ ಸರಿ, ಆಯಿತು. ಮೇ ಐ ಕಮಿನ್ ಸರ್? ಕಮಿನ್ ಕಮಿನ್. ಅಯ್ಯೋ, ಇವನಾ? ಅವತ್ತು ಸರಸ್ವತಿ ಮೇಡಮ್ನ ರೇಗ್ಸಕ್ಕೋದಾಗ ಇವನಲ್ವ ನಂಗೆ ಹೊಡೆದಿದ್ದು? ಅಯ್ಯೋ ದೇವ್ರೇ, ಏನಪ್ಪ ಮಾಡ್ತೀವಾಗ? ಅಯ್ಯೋ, ನೋಡಿರೇ, ನನ್ನ ಪಕ್ಕ ಹೇಳ್ಬಿಡ್ತಾನೆ ಎಲ್ಲನವಾ, ಎಲ್ಲರಿಗೂ. ಅಯ್ಯೋ ದೇವ್ರಿಗೆ, ಏನು ಮಾಡೋದಿವಾಗ? ಶಿಟ್, ಇನ್ನು ಸುಭಾಷ್ ಅಲ್ವಾ? ಗೀತು ಮದುವೆ ಆದವನಲ್ವಾ? ಈ ಲೋಫರ್ ಹತ್ರ ನಾನು ಇಂಟರ್ವ್ಯೂ ತೊಗೋಬೇಕಾ? ಛೀ, ಯಾಕೆ ನಿಂತ್ಕೊಂಡಿದ್ದೀರಾ ಅನ್ಸುತ್ತೆ? ಕೂತ್ಕೊಳ್ಳಿ, ಹ್ಯಾವ್ ಸೀಟ್. ಏನು ಮಾಡೋದಿವಾಗ? ಹೆಂಗೆ ತಪ್ಪಿಸ್ಕೊಳ್ಳೋದು? ಇವ್ ನಾನು ನೋಡಿರೆ ಪಕ್ಕ ಗುರ್ತಿಡಿತಾನೆ. ಸುಮ್ಮನೆ ಹೋಗ್ಬಿಡ್ಲೆ. ಅಲ್ಲ, ಡೈರೆಕ್ಟಾಗಿ ಕೆಲಸ ಕೊಡೋದ್ಬಿಟ್ಟು ಇಂಟರ್ವ್ಯೂ ಎಲ್ಲ ಯಾಕೆ ಮಾಡ್ತಾನೆ ನನ್ನ ಚಿಕ್ಕಪ್ಪ? ಥೂ, ನನ್ನ ಮಗನ ಹತ್ರ ಬರಲೇಬಾರ್ದಾಗಿತ್ತು. ಇದ್ಯಾಕೆ ನಿಂತ್ಕೊಂಡೇ ಇದ್ದೀರಾ? ಕೂತ್ಕೊಳ್ಳಿ ಅಂದೆ, ಕೂತ್ಕೊ ಬನ್ನಿ. ನಿಮ್ಮ ಹೆಸರು ಅಭಿಷೇಕ್ ಅಲ್ವಾ? ಅದ್ಯಾಕೆ ಬುಕ್ ಯಾಕೆ ಹಂಗೆ ಇಟ್ಕೊಂಡಿದ್ದೀರಾ? ಇಳಿಸಿ ಕೆಳಗೆ. ಸರ್, ಅದು ಈ ಹುಡುಗ ಯಾಕೆ ಹಿಂಗೆ ಆಡ್ತವನೆ? ಅಲ್ಲ, ನೀವ್ಯಾಕೆ ಬುಕ್ ಮಾರಿ ಮಾಡ್ಕೊಂಡಿದ್ದೀರಾ? ನೋಡಿ, ಈ ಥರ ಎಲ್ಲ ಇಂಟರ್ವ್ಯೂಲ್ಲಿ ಮಾಡಬಾರ್ದು. ಅದು ಯಾರೇ ಆಗಿದ್ರು ಏನೇ ಇದ್ರು ಸರಿ, ಕರೆಕ್ಟಾಗಿ ಇಂಟರ್ವ್ಯೂ ತೊಗೋಬೇಕು. ಇಳಿಸಿ ಬುಕ್ಕು. ಅಲ್ಲ, ಏನು ಈ ಥರ ಬಟ್ಟೆ ಹಾಕೊಂಡು ಬಂದಿದ್ದಾನಲ್ಲ ಇವನು? ಇಂಟರ್ವ್ಯೂಗೆ ಬಂದಿದ್ದಾನ ಇಲ್ಲ ಪಾರ್ಟಿಗೆ ಬಂದಿದ್ದಾನಾ? ವಾಟ್? ನೀನಾ? ಫೈನಲ್ ನಿನ್ನ ಫೋಟೋ ನೋಡಿ ಅಂದ್ಕೊಂಡೆ, ಎಲ್ಲೋ ನೋಡಿದ್ದೀನಿ ಅಂತ. ಇವಾಗ ಗೊತ್ತಾಯ್ತು. ಲೋಫರ್, ನಿನಗೆ ನಾನು ಇಂಟರ್ವ್ಯೂ ತೊಗೋಬೇಕಾ? ಛೀ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ನಿನಗೆ? ನಿನ್ನಂಥ ಲೋಫರ್ಗೆ ಏನೋ ಇಂಟರ್ವ್ಯೂ? ನಿಮ್ಮಂಥವ್ರೆಲ್ಲ ಕೆಲಸ ಮಾಡ್ತೀರಾ? ಮನೇಲಿ ಬಿದ್ಕೊಂಡಿರಿ. ಸರ್, ನಿಮ್ಮ ಕೈ ಮುಗಿತೀನಿ ಸರ್.
ಸರ್ ಏನೋ ಜೀವನದಲ್ಲಿ ಒಂದು ತಪ್ಪು ಮಾಡಿದ್ದೀನಿ. ಆ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್. ಪ್ಲೀಸ್ ಸರ್, ಯಾರಿಗೂ ಏನು ಹೇಳ್ಬೇಡಿ ಸರ್. ತಪ್ಪಾಯಿತು ಸರ್, ಅವತ್ತೇ ಕೇಳ್ಕೊಂಡಲ್ಲ ಸರ್ ತಪ್ಪಾಯಿತು ಅಂತ. ಸಾರಿ ಸರ್, ಇನ್ನು ಯಾವತ್ತೂ ಹಂಗೆಲ್ಲ ಮಾಡೋಕ್ಕೆ ಹೋಗಿಲ್ಲ. ದಯಮಾಡಿ ಕೆಲಸ ಕೊಡಿಸಿ ಸರ್, ಪ್ಲೀಸ್ ಸರ್. ಓರ್ ಮೈ ಗಾಡ್, ನೀನು ರಾಹುಲ್ ಏನೋ ಹೇಳಿದ್ನಲ್ಲ, ಲಕ್ಷ್ಮಿ ಅವರ ಅಕ್ಕನ ಮಗನಾ? ನೀನು ಲಕ್ಷ್ಮಿ ಅವ್ರ ರಿಲೇಟಿವಾ? ಅವ್ರ ರಿಲೇಟಿವ್ ಆಗಿ ಇಂಥ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವಾ? ಓ ಮೈ ಗಾಡ್. ಹಂಗಾದ್ರೆ ಗೀತಾ ಮದುವೆ ಆಗಿರೋದು ನಿನ್ನೆ ತಾನೇ? ಹೇಳಪ್ಪ, ಗೀತಾ ಮದುವೆ ಆಗಿರೋದು ನಿನ್ನೆ ತಾನೇ? ಅಭಿ ಅಭಿ ಅಂತಿರ್ತಾಳೆ, ನಿನ್ನೆ ತಾನೇ ಅಭಿ ಅಂದರೆ? ಹ್ಞೂ ಸಾ, ಹ್ಞೂ ಸಾ. ಗೀತನ ನೆಂಟಿ. ಯಾಕಿದ್ದೆಲ್ಲ ಕೇಳ್ತಿದ್ದೀರಾ? ಹಂಗಾದ್ರೆ ನಿಂಗೆ ಕೆಲಸ ಕೊಡಬೇಕು ಕಣ್ಮಗ. ಬಾ ಕೂತ್ಕೋ ಬಾ. ಅವಳನ್ನ ಸಂಭಾಳ್ಸಕ್ಕೆ ನಿಂಗೆ ಸಂಬಳ ಬೇಡವಾ? ಕೆಲಸ ಕೊಟ್ಟೇ ಕೊಡ್ತೀನಿ ಮಗ ನಿಮಗೆ. ಒಂದು ನಿಜವಾಗ್ಲೂ ಕೊಡ್ತೀನಿ ಕೆಲಸ. ಕೂತ್ಕೋ ಬಾ, ನಿಮ್ಮ ಹತ್ರ ತುಂಬ ಕೇಳೋದೈತೆ. ಬನ್ನಿ ಬನ್ನಿ ಕೂತ್ಕೋ ಬನ್ನಿ. ಬನ್ನಿ ಸರ್, ಕೂತ್ಕೊಳ್ಳಿ. ಸಾ ಬಾ ಮಗ, ಕೂತ್ಕೋ ಬಾ, ಹೇಳ್ತೀನಿ. ಯಾಕೆ ಚಿಂತೆ ಮಾಡ್ತೀಯಾ? ಕೆಲಸದ ಬಿಟ್ಟಾಕು, ಕೂತ್ಕೋ ಬಾ. ಇಲ್ಲಿ ಒಂಚೂರು ಪರ್ಸ್ನಲ್ ಮಾತಾಡೋಣ. ಬಾ ಕೂತ್ಕೋ. ಸರ್, ನೀವು ಕೆಲಸ ಕೊಟ್ಟಿಲ್ಲ ಅಂತೂ ಪರವಾಗಿಲ್ಲ, ಯಾರಿಗೂ ಏನು ಹೇಳ್ಬೇಡಿ ಸರ್. ಪ್ಲೀಸ್ ಸರ್, ನಮ್ಮ ಚಿಕ್ಕಪ್ಪಂಗಂತೂ ಏನೂ ಹೇಳ್ಬೇಡಿ. ನಿಮ್ಮ ಕೈ ಮುಗಿತೀನಿ ಸರ್, ಪ್ಲೀಸ್ ಸರ್. ಆಮೇಲೆ ಏನು ಸಮಾಚಾರ? ಕೆಲಸದ ಬಿಟ್ಟಾಕಪ್ಪ, ಕೆಲಸದ ನಾನು ಮಾತಾಡ್ತಾ ಇಲ್ಲ. ಅಲ್ಲ, ನೀನು ಯಾಕೆ ಗೀತನ ಮದುವೆ ಆದ ಅಂತ ಹೇಳು ಒಂಚೂರು. ನಿಮ್ಗೆ ಯಾರು ಹುಡುಗಿ ಸಿಗ್ಲಿಲ್ವಾ ಈ ಪ್ರಪಂಚದಲ್ಲಿ? ಅಂದರೂ ನಿನಗಿರೋ ಕೆಟ್ಟ ಬುದ್ಧಿಗೆ ಅವಳು ಸರಿಯಾಗಿ ಜೋಡಿ ಬಿಡು, ಅದು ಓಕೆ. ಆದರೂ ನೀನು ನೋಡಿದ್ರೆ ಪಾಪ ಅನಿಸುತ್ತೆ ಕಣೋ. ಅಭಿಷೇಕ್ ಓಕೆ ಓಕೆ. ಆದರೂ ಅವಳನ್ನ ಕಟ್ಕೊಂಡು ಹೆಂಗೆ ಗುರು ಸಂಭಾಳಿಸ್ತೀಯ ನೀನು? ಇನ್ನೇನು ನಿನ್ನ ಬಗ್ಗೆ ಕೇಳ್ಪಟ್ನಲ್ಲ, ಲವ್ ಮ್ಯಾರೇಜ್ ಅಂತೆ. ಓ, ಗೀತಾ ನೀನು ಲವ್ ಮಾಡಿ ಓಡೋಗಿ ಮದುವೆ ಆದ್ರಾ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಸ್ಟೋರಿ. ಇವಾಗ ಎಲ್ಲಿದೆಯಾ ಅದು ಸರಿ? ಸರ್ ಬಿಟ್ಬಿಡಿ ಸರ್, ಅದೆಲ್ಲ ಏನೋ ನಾನು ಹಣ ಬೇರೆ ನೆಟ್ಕಿಲ್ಲ, ಎಲ್ಲ ಕೆಟ್ಟದೇ ಆಯ್ತೈತೆ. ಸರ್ ಪ್ಲೀಸ್ ಸರ್, ಸರಸ್ವತಿ ಮೇಡಮ್ನ ನನ್ನ ಹತ್ರ ರೇಗಿಸಿದ್ದು ಎಲ್ಲ ನೀವು ಯಾರಿಗೂ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ನಾನು ಇನ್ನು ಮುಂದೆ ಯಾವತ್ತೂ ತಪ್ಪು ಮಾಡಲ್ಲ ಸರ್. ದಯಮಾಡಿ ಕ್ಷಮಿಸಿ ಸರ್, ಪ್ಲೀಸ್ ಸರ್. ಕೆಲಸವನ್ನು ಕೊಡಿಸಿ ಸರ್. ಕ್ಷಮಿಸಕತ್ತೆ ಹಂಗಿರಲಿ. ಎಲ್ಲಿದ್ದೀರಾ ಅದು ಸರಿ? ನೀನು ಬೆಂಗಳೂರಿಗೆ ಬಂದು ಅವಳಲ್ಲೇ ಅವಳಾ? ಇದು ಸಾಧ್ಯ ಇಲ್ವಲ್ಲ. ನೀನು ಬೆಂಗಳೂರಲ್ಲಿದ್ದ ಅವಳು ಅಲ್ಲಿರಲ್ಲ ಪಕ್ಕ. ಎಲ್ಲರ ಹಾಳಾಗೋಗ್ರಿ. ಅದು ಸರಿ, ಇಲ್ಲಿ ಯಾರು ರೇಗಿಸ್ಬೇಕು ಅಂತ ಬಂದಿದ್ಯಾ ನಮ್ಮ ಕಂಪ್ನಿಯಲ್ಲಿ? ರಾಹುಲ್ಗೆ ಇವೆಲ್ಲ ಹೇಳ್ಬೇಕು, ನೀನು ನುಗ್ಲಿಲ್ಲ ಅಂತಲೇ ಅನ್ನಿಸ್ಬಿಡ್ತಾನೆ. ಏನು ಮಾಡಿ, ಅವನವ್ರಿಗೂ ಬೇಡ ವಿಷಯ. ಮತ್ತು ಎಷ್ಟು ಸಾವಿರ ಸಂಬಳ ಬೇಕಪ್ಪ? ಅಲ್ಲ, ನಿಂದು ಪ್ರೊಫೈಲ್ ನೋಡಿದೆ, ಪಾಸು ಆಗಿಲ್ವಲ್ಲ ಗುರು, ಹೆಂಗೆ ಕೆಲಸ ಕೊಡಲಿ ನಾನು? ಸರ್, ನಿಮ್ಮ ಹತ್ರ ಮುಚ್ಚಿಕೊಳ್ಳೋದೇನು, ಬಾಡಿಗೆ ಮನೆ ಮಾಡಿದ್ದೀನಿ ಸರ್. ನಾನು ಗೀತಾ ಅಲ್ಲೇ ಇದ್ದೀವಿ. ದಯಮಾಡಿ ಸರ್, ಪ್ಲೀಸ್ ಕೆಲಸ ಕೊಡಿ ಸರ್. ನಿಜವಾಗ್ಲೂ ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಕಾಲ್ದಡೆ ಬಿದ್ದಿರ್ತೀನಿ ಸರ್. ಹ್ಞೂ ಸರ್. ಸೂಪರ್ ಮಗ. ಏನಂದರೆ ಬಾಡಿಗೆ ಮನೆನಾ? ಒಳ್ಳೆ ಕೆಲಸ ಮಾಡಿದ್ಯಾ ನೋಡು ಜೀವನದಲ್ಲಿ. ಬುಟ್ಟಾಕಿ ಸರ್, ಅದೆಲ್ಲ ಯಾಕೆ ಇವಾಗ? ಕೆಲಸ ನೋಡಿ ಸರ್, ಪ್ಲೀಸ್ ಸರ್. ನೋಡಿ, ಇನ್ನೊಂದು ಕಡೆಯಿಂದ ಹೇಳೋದಾದರೆ ನಾನು ನಿಮಗೆ ಒಳ್ಳೇದು ಮಾಡಿಲ್ವ ಹೇಳಿ ಸರ್? ಇವಾಗ ನಿಮ್ಮ ಲೈಫಲ್ಲಿ ಗೀತಾ ಇದ್ದಿದ್ರೆ ನಿಮ್ಮ ಜೀವನ ಹಾಳಾಯ್ತಲ್ವ ಹೇಳಿ ಸರ್ ನೀವೇ? ಇವಾಗ ಅವಳು ನನ್ನ ಮದುವೆ ಆಗಿ ನಿಮ್ಮ ಜೀವನ ನಾನೇ ಸರಿ ಮಾಡ್ದಂಗೆ ಆಗಿಲ್ವ ಸರ್? ಯೋಚನೆ ಮಾಡಿ ಸರ್ ಒಂಚೂರು. ಮರಿ, ಏನು ಮಾತಾಡ್ತಿರೋದು ನೀನು? ಹಂಗಾರೆ ನಿನ್ನಿಂದ ನನ್ನ ಜೀವನ ನಡೀತೈತೆ ಅಲ್ವಾ? ಭಾರಿ ಇದೆಯಾಕ ಮಗ ನೀನು? ಈ ಕಂಪ್ನಿಗೆ ಬಿಟ್ಬಿಟ್ರೆ ನೀನು ಕಂಪ್ನಿನ ಒಂದಿಂದಲೂ ಉದ್ಧಾರ ಮಾಡ್ಬಿಡ್ತೀಯಲ್ವಾ? ಹಂಗಲ್ಲ ಸರ್, ಹೇಳಿದ್ದು ಅಷ್ಟೇ. ಸರಿ ಬಿಡಿ ಸರ್, ನಾನು ಬದಲಾಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನನಗೇನು ಕೆಲಸ ಕೊಡ್ಬೇಡಿ ಬಿಡಿ ಸರ್, ಹೋಯ್ತೀನಿ ನಾನು. ಆದರೆ ಯಾರಿಗೂ ಏನು ಹೇಳ್ಬಿಡಿ ಸರ್. ಹೌದು ಸರ್, ನಾನು ಸರಸ್ವತಿ ಮೇಡಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ನಾನು ಮಾಡಿರೋ ತಪ್ಪು ಸರಿ ಮಾಡೋಕ್ಕಾಗಲ್ಲ. ಆದರೆ ಏನು ಮಾಡೋದು ಸರ್, ಏನೋ ಕೆಟ್ಟಗಳಿಗೆ ಹಂಗಾಗೋಯ್ತು ಸರ್. ಸಾರಿ ಸರ್. ಇದೊಂದು ಸಬ್ಜೆಕ್ಟ್ ಫೇಲ್ ಮಾಡಿದ್ದೆ ಆ ಮೇಡಮು ಸರ್, ಹಾಗಾಗಿ ಅವ್ರ ಮೇಲೆ ಪಾಪ ಇತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸರ್. ನೀವು ನನ್ನ ಬಗ್ಗೆ ತಪ್ಪೇ ತಿಳ್ಕೊಳಕ್ಕೆ ಹೋಗ್ಬಿಡಿ. ಸಾಕು, ಜಾಸ್ತಿ ಮಾತಾಡಬೇಡ. ಸರಿ ಆಯಿತು, ಹೋಗು. ಕೆಲಸದೆಲ್ಲ ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ ತಗೊಂಡಿದ್ದೀನ ಇಲ್ವಾ ಅಂತ. ಸರ್, ಹಂಗಾರೆ ಕೆಲಸ ಇನ್ಫಾರ್ಮ್ ಮಾಡ್ತೀನಿ. ಇಷ್ಟೇ ಜಾಸ್ತಿ ಮಾತಾಡ್ತಿದ್ರೆ ಕೆಲಸದಿಂದ ಕೆಲಸ 100% ಕೊಡೋದ. ಈ ಕೆಲಸ ಬೇಕಾ ಇವಾಗ? ರೈಟ್ ಹೇಳು. ಓಕೆ ಸರ್, ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಯುವುದು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.